ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕಲಾರಂಗ ಟಿ ವಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಒಂದು ಅದ್ಭುತವಾದ ಚಿತ್ರ, ಪ್ರೇಮ್ ಸರ್ ಡೈರೆಕ್ಷನ್ನಲ್ಲಿ ಮೂಡಿ ಬಂದಂಥ ಒಂದು ಚಿತ್ರ. ಆಗಸ್ಟ್ 14ನೇ ತಾರೀಕು 2009ರಲ್ಲಿ ಬಿಡುಗಡೆಯಾದಂಥ ಅದ್ಭುತವಾದ ಒಂದು ಚಲನಚಿತ್ರ. ಅದು ಸಾಂಗ್ಗಳು ಕೇಳ್ತಾಯಿದ್ರೆ ಆ ಚಿತ್ರದಲ್ಲಿ ಪ್ರತಿಯೊಂದು ಸಾಂಗ್ ಕೂಡ ಹಿಟ್ಟು ಸಾಂಗ್ಗಳೇನೆ. ಯಾಕಂದರೆ ಪ್ರೇಮ್ ಸರ್ ಅಂತಂದಂಗೆ ಗೊತ್ತಿರುತ್ತೆ. ರಾಜ್ ದಿ ಶೋಮ್ಯಾನ್ ಅನ್ನೋ ಒಂದು ಚಿತ್ರೀಕರಣ ಆಗಿರ್ತಕ್ಕಂಥ ಒಂದು ಪ್ಲೇಸ್ಗೆ ಬಂದಿದ್ದೀನಿ. ನಿಶಾ ಕೋದಾರಿ ಅವರು ಹೋಗ್ತಾ ಇರ್ತಕ್ಕಂಥದ್ದು ಕಾಲೇಜು ಒಂದು ದೃಶ್ಯಗಳಾಗಿರ್ಬೋದು, ಮತ್ತು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರು ಹೀರೋಯಿನ್ ಬ್ಯಾಗ್ನ ಕಿತ್ಕೊಂಡು ಬರ್ತಾರೆ. ಆವಾಗ ಕಳ್ಳ ಕಳ್ಳ ಅಂತ ಅವರು ಹಿಂದ್ಗಡೆ ಓಡಿ ಬಂದು ನೀನಾ ಅಂತ ಹೇಳ್ತಾ ಇರತಕ್ಕಂಥ ಒಂದು ದೃಶ್ಯ ಆಗಿರೋದು ಇದೇ ಒಂದು ಕಾಲೇಜ್ನಲ್ಲಿ. ಅದನ್ನು ನಿಮಗೆ ಫ್ರೇಮ್ಗಳನ್ನ ಮ್ಯಾಚ್ ಮಾಡ್ತೀನಿ, ಈಗ ನೋಡ್ಕೊಬರೋಣ ಬನ್ನಿ ವೀಕ್ಷಕರೇ. ಬನ್ನಿ ವೀಕ್ಷಕರೇ, ನಮ್ಮ ಮೈಸೂರಿಗೆ ಸ್ವಾಗತ. ಅದರಲ್ಲೂ ಮೈಸೂರು ವಿಶ್ವವಿದ್ಯಾನಿಲಯ ಈ ಕಾಲೇಜು ನೋಡಲಿಕ್ಕೆ ಒಂದು ಆನಂದ. ಯಾಕಂತಂದರೆ ಇದೇ ಕಾಲೇಜಲ್ಲಿ ನಾನು ಓದ್ ವಿಡಿಯೋದಲ್ಲಿ ಒಲವು ಗೆಲುವು ಡಾಕ್ಟರ್ ಪದ್ಮಭೂಷಣ ರಾಜ್ಕುಮಾರ್ ಸರ್ ಇದೇ ಕಾಲೇಜಲ್ಲಿ ಆ ಶೂಟಿಂಗ್ ಆಗಿತ್ತು, ಮತ್ತು ಇದೇ ಕಾಲೇಜಿನಲ್ಲೇ ಅವ್ರಿಗೆ ಡಾಕ್ಟರೇಟ್ ಸಿಕ್ತು. ಅದರ ಜೊತೆಗೆ ನಮ್ಮ ಪವರ್ ಸ್ಟಾರ್ ನಗುಮುಖದ ಒಡೆಯ ಪುನೀತ್ ರಾಜ್ಕುಮಾರ್ ಸರ್ ಓಡಾಡಿದಂಥ ಒಂದು ಜಾಗಗಳು ಇವತ್ತು ನಾನು ತೋರಿಸ್ಲಿಕ್ಕೆ ಬಂದಿರಿದ್ದೀನಿ ವೀಕ್ಷಕರೇ. ಇಲ್ಲಿ ಯಾವ್ಯಾವ ಫ್ರೇಮ್ಗಳು ಮ್ಯಾಚ್ ಆಗುತ್ತೆ ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ. ಹಾಗೆ ಇಲ್ಲಿ ಮೊದಲನೇ ಫ್ರೇಮ್ ಮ್ಯಾಚ್ ಆಗೋದು ವೀಕ್ಷಕರೇ, ಮುರಳಿ ಮೋಹನ್ ಸರ್ ಡೈರೆಕ್ಟರ್ ಸರ್ ಅವರು ಈ ಕಾಲೇಜ್ಗೆ ಬಂದಾಗ ಹೀರೋಯಿನ್ ಹುಡುಕ್ಲಿಕ್ಕೆ, ಅವಾಗ ಸರು ನೀವು ಫಿಲಮ್ ಆ್ಯಕ್ಟರ್ ಅಲ್ವಾ, ಇಲ್ಲ ಅಂತ ಹೇಳ್ತಾರೆ ಪ್ರಿಯಾಂಕಾ ಕೋತಾರೆ ಅವರು. ಅವಾಗ ನನ್ನ ಕೈಲೇ ನಂಬಕ್ಕಾಗ್ತಾ ಇಲ್ಲ, ನಿಮ್ಮ ಒಂದು ವ್ಯಾಲ್ಯೂ ನಿಮಗೆ ಗೊತ್ತಿಲ್ವಲ್ಲ ಮೇಡಮ್ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಇದೇ ಒಂದು ಜಾಗದಲ್ಲಿ ವೀಕ್ಷಕರೇ. ನಾನು ಆರೋ ಮಾರ್ಕ್ ಆಗ್ತಿದ್ದೀನಲ್ಲ, ಇದೇ ಜಾಗದಲ್ಲಿ ನಿಂತ್ಕೊಂಡು ಹೇಳ್ತಾ ಇರ್ತಕ್ಕಂಥದ್ದು. ಯಾಕಂದರೆ ನಿಮಗೆ ಕಂಪ್ಲೀಟ್ ಹಿಂದ್ಗಡೆ ಫ್ರೇಮ್ಗಳು ಹಾಗೇ ಮ್ಯಾಚ್ ಆಗ್ತಾಯಿದೆ. ನಾನು ಅಷ್ಟೇ ನೀಟಾಗಿ ಆ ಫ್ರೇಮ್ಗಳನ್ನ ಮ್ಯಾಚ್ ಮಾಡ್ತಾಯಿದ್ದೀನಿ ವೀಕ್ಷಕರೇ. ಅಭಿನಯ ಶಾರದೆ, ಮಿನುಗು ತಾರೆ ಇವರಿಬ್ಬರನ್ನು ಸೇರಿಸಿ ಕಸಿ ಮಾಡೋದು ಸಸಿ ಥರ ಇದ್ದೀರಾ ಮೇಡಮ್. ನೀವು ಹೀರೋಯಿನ್ ಆಗಿಲ್ಲ ಅಂದರೆ ನಂಗೆ ನಂಬೋಕೆ ಆಗ್ತಾಯಿಲ್ಲ. ನಾನು ಮಾಡೋ ಸಿನಿಮಾಗೆ ನೀವೇ ಹೀರೋಯಿನ್ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ನೀವು ಡಿಸೈಡ್ ಮಾಡಿಬಿಟ್ರಾ? ಎಸ್, ನಾನ್ ಸೆನ್ಸ್ ಅಂತ ಹೇಳ್ಬಿಟ್ಟು ಹೀರೋಯಿನ್ ಅವರು ಮೂವ್ ಆಗ್ತಾರೆ. ಆ ಒಂದು ಶೂಟಿಂಗ್ ಆಗಿರ್ತಕ್ಕಂಥದ್ದು ಇದೇ ಒಂದು ಜಾಗದಲ್ಲಿ ಹೀರೋಯಿನ್ ಮತ್ತು ನಮ್ಮ ಮುರಳಿ ಮಾಸ್ಟ್ರು ಅವರು ನಿಂತಿರ್ತಕ್ಕಂಥದ್ದು ವೀಕ್ಷಕರೇ. ಈ ಮೂವಿ ಬಗ್ಗೆ ನಾನು ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಯಾಕಂದರೆ ಆ ಮ್ಯೂಸಿಕ್ಕು, ಆ ಒಂದು ಎಮೋಷನಲ್ ಸೆಂಟಿಮೆಂಟು, ಆ ಸ್ಟ್ರಗಲಿಂಗು ತುಂಬ ಅಂದ್ರೆ ತುಂಬ ಚೆನ್ನಾಗಿ ಬಂದಿದೆ ಈ ಒಂದು ಚಿತ್ರದಲ್ಲಿ. ಅವರು ಕಷ್ಟಪಟ್ಟು ಹೀರೋ ಆಗಬೇಕು ಅಂತ ಏನೇನೋ ಫೇಸ್ ಮಾಡ್ತಾರೆ. ಆ ಮೂವಿ ನೋಡಲಿಕ್ಕೆ ಒಂದು ಅದ್ಭುತ ಬಿಡಿ ವೀಕ್ಷಕರೇ. ಹಾಗೆ ಈ ದೃಶ್ಯ ಆಗಿರೋದು ಒಳಗಡೆ ವೀಕ್ಷಕರೇ, ಅಲ್ಲಿ ಅಲೋ ಇಲ್ಲ. ಇದೇ ಕಂಬದ ಹಿಂಭಾಗ ಡೈರೆಕ್ಟ್ರು ಮುರಳಿ ಸರ್ ಅವರು ಕಾಲಿಗೆ ಬಿದ್ದು, ನಾನು ಹೇಳೋ ಮಾತನ್ನು 1 ನಿಮಿಷ ಮನಸ್ಸಿಟ್ಟು ಕೇಳಮ್ಮ, ನಾನೇನು ನಿನ್ನ ದೊಡ್ಡ ಹೀರೋಯಿನ್ ಮಾಡಿಬಿಡ್ತೀನಿ, ಹಾಗೆ ಮಾಡಿಬಿಡ್ತೀನಿ, ಹೀಗೆ ಮಾಡಿಬಿಡ್ತೀನಿ ಅಂತ ಕೆಟ್ಟ ಯೋಚನೆ ಇಟ್ಕೊಬಂದಿಲ್ಲ. 15 ವರ್ಷಗಳಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನಾದರೂ ಸಾಧಿಸಬೇಕು, ಏನಾದರೂ ಮಾಡಬೇಕು ಅಂತ ಹಗಲು ರಾತ್ರಿ ಒದ್ದಾಡಿ ಕಷ್ಟಪಟ್ಟು ಒಂದು ಕತೆ ಮಾಡಿದ್ದೀನಮ್ಮ. ಪ್ರೊಡ್ಯೂಸರ್ನ ಒಪ್ಪಿಸಿ ಇವತ್ತು ಸಿನಿಮಾ ಶುರು ಮಾಡೋ ಹಂತಕ್ಕೆ ತಂದಿದ್ದೀನಮ್ಮ. ನನ್ನ ಕತೆಗೆ ನೀನೇ ಸರಿಯಾದವಳು ಅಂತ ನೀನು ನೋಡಿದ ತಕ್ಷಣವೇ ನಾನು ಅಂದ್ಕೊಂಡೆಮ್ಮ. ನಮ್ಮ ಪ್ರೊಡ್ಯೂಸರು ನೀನು ಆ್ಯಕ್ಟ್ ಮಾಡಿದ್ರೆ ಮಾತ್ರನೇ ಈ ಸಿನಿಮಾ ಶುರು ಮಾಡ್ತೀನಿ ಅಂತಿದ್ದಾರಮ್ಮ. ಈಗ ನೀನು ಒಪ್ಪಲಿಲ್ಲ ಅಂತಂದರೆ ಇದನ್ನೇ ನಂಬ್ಕೊಂಡಿರೋ ನೂರಾರು ಸಂಸಾರಗಳಿಗೆ ಅನ್ನ ಇಲ್ಲದಂಗಾಗುತ್ತಮ್ಮ. ನನ್ನ 10-15 ವರ್ಷದ ಕನಸುಗಳು ಹಾಗೆ ಚೂರಾಗೋಗುತ್ತಮ್ಮ, ಯೋಚನೆ ಮಾಡು ಅಂತ ಮುರಳಿ ಸರು
ಪ್ರಿಯಾಂಕಾ ಕೊತಾರಿ ಅವ್ರಿಗೆ ಹೇಳ್ತಾ ಇರ್ತಕ್ಕಂಥದ್ದು ಒಂದು ದೃಶ್ಯ ವೀಕ್ಷಕರೇ. ಈ ಕಂಬದ ಹಿಂಭಾಗ ಅಲ್ಲಿ ಒಳಗಡೆ ಗೇಟಿಂದ ಅಲೋ ಇಲ್ಲ, ಅದರಿಂದ ನಿಮಗೆ ಹೊರಗಡೆನೇ ನಾನು ಒಂದು ಸೀನ್ನ ಮತ್ತೆ ಮರುಗಳಿಸಿದ್ದೀನಿ ನಿಮಗೆ. ಇಲ್ಲಿ ಒಂದು ದೃಶ್ಯ ಆಗುತ್ತೆ, ಅದೇ ಮುತ್ತು ಬಂದ ಅಂತ ಎದುರುಕೊಂಡೆ ಅಲ್ವಾ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಹಾಗೆ ನಮ್ಮ ಅಪ್ಪು ಸರು ಈ ಒಂದು ಜಾಗದಿಂದ ಬ್ಯಾಗನ್ನು ಕಿತ್ಕೊಂಡು ಈ ಒಳಗಡೆಯಿಂದ ಓಡೋಗಿ, ನಿಮಗೆ ಅದನ್ನು ಫ್ರೇಮ್ ಮ್ಯಾಚ್ ಮಾಡ್ತೀನಿ, ಇಲ್ಲಿಂದ ಬರ್ತಾರೆ ಹೀರೋಯಿನ್ನು, ಆವಾಗ ಅಪ್ಪು ಸರ್ ಈ ಕಡೆಯಿಂದ ಓಡೋಗಿ ಇದ್ರ ಒಳಗಡೆಯಿಂದ ಓಡೋಗಿ ಮತ್ತೆ ಈ ಕಡೆ ಟರ್ನ್ ಆಗ್ತಾರೆ ವೀಕ್ಷಕರೇ. ನೋಡಿ, ನಿಮಗೆ ಫ್ರೇಮ್ಗಳನ್ನ ಹಾಗೇ ಮ್ಯಾಚ್ ಮಾಡ್ತಿದ್ದೀನಿ. ಈ ಕಡೆಯಿಂದ ಹೋಗಿ ಇಲ್ಲಿ ಒಳಗಡೆ ಹೋಗ್ತಕ್ಕಂಥದ್ದು ನೋಡಿ, ನಿಮಗೆ ಹಾಗೆ ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಆಗ್ತಿದೆಯಾ? ಮೂವಿಲಿ ಆಗ್ತಿರೋ ಕೆಳಗಡೆ ಸೀನ್ ನೋಡಿ, ಮತ್ತು ಇಲ್ಲಿ ನೋಡಿ. ಈಗ ಅಲ್ಲಿ ಒಳಗಡೆ ಎಲ್ಲಿ ಸ್ಟೆಪ್ಪು ಮೇಲೆ ಕಾಲಿಡ್ತಾರೆ ಆ ಜಾಗನೂ ನಿಮ್ಗೆ ತೋರಿಸ್ತೀನಿ, ಅದನ್ನು ನೋಡ್ಕೊಬರೋಣ ಬನ್ನಿ ವೀಕ್ಷಕರೇ. ಹೀಗೇ ಓಡೋಗಿ ಆ ಒಂದು ಪ್ಲೇಸಸ್ನು ತೋರಿಸ್ತೀನಿ ಬನ್ನಿ. ಕಳ್ಳ 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 ಅಂತ ಹೀರೋಯಿನ್ನು ಹಿಂದ್ಗಡೆ ಓಡಿ ಬರ್ತಾ ಇರತಕ್ಕಂಥದ್ದು. ನಮ್ಮ ಅಪ್ಪು ಸರು ಅವ್ರನ್ನ ಒಪ್ಪಿಸ್ಲಿಕ್ಕೆ ಐ ಲವ್ ಯು ಅನ್ನೋ ಒಂದು 3 ಪದಕ್ಕೋಸ್ಕರ ಏನೆಲ್ಲ ಸರ್ಕಸ್ ಮಾಡ್ತಾರೆ ನೋಡಿ. ಇಲ್ಲಿ ಈ ಒಂದು ಜಾಗಕ್ಕೆ ಅಲ್ಲಿ ಸ್ಟೆಪ್ ಕಾಣಿಸ್ತಿದೆಯಲ್ಲ, ಒಂದು ಚೌಕಟ್ಟಿನ ಆಕಾರ, ಈ ಒಂದು ಇದ್ರ ಮೇಲೆ ಕಾಲಿಡ್ತಾರೆ ಅವರು. ಫಸ್ಟ್ನೇ ಕಾಲಿಟ್ಟು ಇಲ್ಲಿ ಒಳಗಡೆ ಹೋಗಿ ಬಲಕ್ಕೆ ತೊಗೊಂಡು ಇಲ್ಲಿ ಓಡೋಗ್ತಾರೆ. ಅದನ್ನು ನಿಮಗೆ ಫ್ರೇಮ್ ಟು ಫ್ರೇಮ್ ಹಾಗೆ ಮ್ಯಾಚ್ ಮಾಡ್ತಿದ್ದೀವಿ. ಬನ್ನಿ ನಾವು ಓಡೋಗೋಣ. ಈಗ ಅಪ್ಪು ಸರು ಹೋದರು, ಹೀರೋಯಿನ್ ಹೋದರು, ಅವರಿಂದ ಈಗ ನಾನು ಹೋಗ್ತಾ ಇದ್ದೀನಿ ಫ್ರೇಮ್ ಮ್ಯಾಚ್ ಮಾಡಲಿಕ್ಕೆ ವೀಕ್ಷಕರೇ. ನೋಡಿ, ಇಲ್ಲಿ ಹೋಗಿ ಆ ಕಡೆ ಈ ಕಡೆ ಮೂವ್ ಆಗಕ್ಕೆ ನೋಡ್ತಾರೆ, ಜಾಗ ಎಲ್ಲೂ ಸಿಗಲ್ಲ. ಇಲ್ಲಿ ಅವರು ನಿಂತ್ಕೋತಾರೆ, ಇದೇ ಕಿಟಕಿ ಪಕ್ಕ ನಿಂತ್ಕೊಂಡು, ನೀನಾ ಯಾವುದೂ ಚಾನ್ಸ್ ಸಿಕ್ಕಿಲ್ಲ ಅಂತ ಕಳ್ತನ ಮಾಡ್ತಿದ್ದೀಯಾ? ಅಯ್ಯೋ ನಮ್ಮ ತಾಯನೇ ಇಲ್ರಿ ಅಂತ ಅಪ್ಪು ಸರು ಹೇಳ್ತಾ ಇರ್ತಕ್ಕಂಥದ್ದು ಇದೇ ಒಂದು ಕಿಟಕಿ ಜಾಗದಲ್ಲಿ. ನಿಮ್ಮ ಹತ್ರ ಪರ್ಸ್ನಲಾಗಿ ಮಾತಾಡಬೇಕಿತ್ತು, ಅದಕ್ಕೆ ಪಬ್ಲಿಕ್ ಇಲ್ಲದೆ ಇರೋ ಜಾಗಕ್ಕೆ ಹಾಕ ಬಂದುಬಿಟ್ಟೆ. ಪರ್ಸ್ನಲ್ಲ? ಏನು ಪರ್ಸ್ನಲ್ಲು? ಅಲ್ಲೇ ಹೇಳಿದ್ದಿದ್ರೆ ಕಿರ್ಚಾಡಿ ಬೇಜಾನ್ ರಂಪ ಮಾಡಾಕ್ಬಿಟ್ಟಿರಿ. ಆಮೇಲೆ ಗುಂಪಲ್ ಗೋವಿಂದ ಅಂತ ರಸ್ತೆಯಲ್ಲಿ ಹೋಗೋ ಬರೋರೆಲ್ಲ ತಲಾಗೊಂದೊಂದಿರಲಿ ಅಂತ ಕೊಟ್ಟಿರೋರು, ನಾನು ಕೊಡ್ರಣ ಅಂತ ಈಸ್ಕೊತಾ ಇದ್ದೆ. ಮೊದಲೇ ಪೊಲೀಸ್ ಕೇಳ್ತೀನಿ ಅಂತ ಬೇರೆ ವಾರ್ನ್ ಮಾಡಿಬಿಟ್ಟಿದ್ದೀರಾ. ಇಲ್ಲಿ ಪೊಲೀಸ್ ಅಂತ ಕಿರ್ಚಿದ್ರೆ ಯಾರೂ ಬರಲ್ಲ ಅಂತ ನಮ್ಮ ಅಪ್ಪು ಸರು ಹೇಳ್ತಾ ಇರ್ತಕ್ಕಂಥ ಒಂದು ದೃಶ್ಯ ವೀಕ್ಷಕರೇ. ಇದೇ ಜಾಗದಲ್ಲಿ ಕಿಟಕಿ ಮುಂಭಾಗನೇ ಹೇಳ್ತಾ ಇರ್ತಕ್ಕಂಥದ್ದು. ನನಗೆ ನೀನು ನೋಡಿದ್ರೆ ಅಯ್ಯೋ ಅನ್ಸತ್ತೆ ಅಂತ ಹೇಳ್ತಾರೆ. ಅವಾಗ ರೀ ಒಂದೇ ಒಂದು ಸಲ ಐ ಲವ್ ಯು ಅಂತ ಹೇಳ್ಬಿಡ್ರಿ, ನೋಡು ಅದೇ ನಂಗೆ ಆಗಲ್ಲ ಅಂತ ಅನ್ನೋದು. ಆ್ಯಕ್ಚುಲಿ ನಾನು ಯಾಕೆ ಒಪ್ಕೊಂಡೆ ಗೊತ್ತಾ ಅಂತ ಹೇಳಿದಾಗ, ಡೈರೆಕ್ಟ್ರು ಹೋಗಿ ಇವ್ರನ್ನ ಕೇಳ್ತಾ ಇರ್ತಕ್ಕಂಥ, ಈಗ ನಾನು ನಿಮಗೆ ಫಸ್ಟು ಫ್ರೇಮ್ಗಳನ್ನ ಮ್ಯಾಚ್ ಮಾಡಿದ್ನಲ್ಲ ಆ ಸೀನು ಇವರು ಹೇಳ್ತಾ ಇರ್ತಕ್ಕಂಥದ್ದು ಅಪ್ಪು ಸರ್ಗೆ. ಅದಾದಮೇಲೆ ಇಲ್ಲಿಂದ ಅವರು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೋಗ್ತಾರೆ. ಇಲ್ಲಿ ಒಪ್ಕೊಳ್ಳಲ್ಲ ಅವರು. ಈ ಒಂದು ಜಾಗದಿಂದ ಅವರು ಹೋಗ್ತಾ ಇರ್ತಕ್ಕಂಥದ್ದು ವೀಕ್ಷಕರು. ನೋಡಿ ವೀಕ್ಷಕರೇ, ನಾನು ಮಾಡ್ತಾ ಇರೋ ವಿಡಿಯೋ ನನಗೆ ಯಾಕೆ ಇಷ್ಟ ಆಗುತ್ತೆ ಅಂತಂದರೆ, ಇವತ್ತು ಕಲಾವಿದರು ನಮ್ಮ ಅಪ್ಪು ಸರಿಲ್ಲ, ಆದರೆ ಅವರ ನೆನಪು, ಆ ಒಂದು ಕಲೆ ಜೀವಂತವಾಗಿದೆ. ಅದಕ್ಕೋಸ್ಕರ ನನಗೆ ಈ ಒಂದು ಕಂಟೆಂಟ್ ಇಷ್ಟ ಆಗುತ್ತೆ. ನಿಮಗೂ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಇನ್ನೂ ಹೆಚ್ಚು ವೀಡಿಯೋಗಳನ್ನ ನಾನು ನಿಮಗೆ ಕೊಡ್ತಾನೆ ಹೋಗ್ತಾ ಇರ್ತೀನಿ ವೀಕ್ಷಕರೇ. ನೀವು ನೋಡಿ ಕಣ್ ತುಂಬ್ಕೊಳ್ಳಿ, ನಿಮಗೆ ಖುಷಿಯಾಗಲಿ. ಕಲೆನ ಕಲಾವಿದರನ್ನು ಮತ್ತೆ ಮರುಗಳಿಸ ಟಿವಿನೇ ಕಲಾರಂಗ ಟಿವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್.